ಈಗ ನೀವು ಪಾರ್ಟ್ ಆಫ್ ಗೌರ್ನಮೆಂಟ್ ಕೇಂದ್ರ ಸರ್ಕಾರ ಈಗ ಮತ್ತೆ 5% ಟೋಲ್ ಜಾಸ್ತಿ ಏರಿಸಿದ್ದಾರೆ. DAP ಗೊಬ್ಬರದ ಬೆಲೆ ಜಾಸ್ತಿ ಆಗಿದೆ. ಗೊಬ್ಬರ ಯಾರು ಯೂಸ್ ಮಾಡೋರು ಹೇಳಿ? ಮತ್ತು ಇಲ್ಲಿ ಡೀಸೆಲ್ ಬೆಲೆ 2 ರೂಪಾಯಿ ಏರಿಸಿದ್ದಾರೆ, ಹಾಲಿನ ಬೆಲೆ ಏರಿಸಿದ್ದಾರೆ, ನೀರಿನ ಬೆಲೆ ಏರ್ಸಕ್ಕೆ ರೆಡಿ ಆಗಿದ್ದಾರೆ, ಕಸಕ್ಕೆ ದುಡ್ಡು ಹಾಕ್ತಿದ್ದಾರೆ, ಎಲ್ಲದಕ್ಕೂ ಕಾಸು ಕೀಳ್ತಾ ಇದ್ದಾರೆ. ನೀವು ಜವಾಬ್ದಾರರು, ಅವರು ಜವಾಬ್ದಾರರು. ನೀವು ಒಬ್ಬರು ರೈತ ಮಹಿಳೆಯಾಗಿ ಇದನ್ನು ಒಪ್ತೀರಾ? ಖಂಡಿತ ಒಪ್ಪಲ್ಲ. ಏನಕ್ಕೆ ಇವರು ಮಾಡೋ ಅಂಥ ಕೆಲಸಗಳಿಗೆಲ್ಲನೂ ಒಪ್ಪಬೇಕು. ಇವರು ಮುಗ್ಧ ಜನಗಳ ಹತ್ರ ಲೂಟಿ ಮಾಡ್ತಾರೆ, ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡ್ಕೊಂಡು ಬರ್ತಾರೆ. ಅವರು ಅದು ಈ ಎರಡು ಇದಕ್ಕೂ ಸ್ವಲ್ಪ ಕಾಮನ್ ಆಗಿ ಇದು ಮಾಡಬೇಕಾಗುತ್ತೆ. ರೈತರದು ಎಲ್ಲಾನು ಲೋಕಸಭೆ ಅಂತ ಮೇಲ್ಮನೆಗೆ ತೋರಿಸ್ತಾ ಇದ್ದೀರಲ್ವಾ? ರಾಜ್ಯಸಭೆಯಲ್ಲಿ ಕುತ್ಕೊಂಡು ನೀವೇನು ಮಾಡ್ತೀರಾ? ಅಯ್ಯಪ್ಪ, ರೈತರು ನಮ್ಮ ಅಂಡರಲ್ಲಿ ಬರ್ತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ. ನೀವು ಯಾಕೆ ರೀತಿ ಮಾಡ್ತೀರಾ? ನೀವು ಕೊಟ್ಟು ಸಬ್ಸಿಡಿ ರೇಟಾಗಿ ನಾವು ಕೊಡ್ತೀವಿ ಅಂತ ನೀವು ಯಾಕೆ ರಾಜ್ಯ ಸರ್ಕಾರದವ್ರು ಹೇಳ್ಬಾರ್ದು ಅಲ್ವಾ? ಕುಮಾರಣ್ಣ ಸಾಲ ಮನ್ನಾ ಮಾಡಿದ್ರು, ಕಾಂಗ್ರೆಸ್ನವರು ಇದೇ ರೀತಿಯಲ್ಲಿ ಲೈನ್ ಆಗಿ ಹೋಗಿ ವಿಡಿಯೋ ಇದ್ರೆ ರಿವ್ಯೂ ಮಾಡಿ ನೋಡ್ರಿ. ನೀವು ಸಹ ದಾಖಲೆಗಳನ್ನ ಇಟ್ಕೊಂಡು ಸಾಲ ಮನ್ನಾ ಮಾಡಿಸ್ಕೊಂಡಿದ್ದೀರಾ. ಎಲ್ಲದಕ್ಕೂ ಕುಮಾರಸ್ವಾಮಿ ಅವ್ರ ಹೆಸರು ಹೇಳ್ತಾರೆ. ನಿಮ್ಗೆಲ್ಲ ನಿದ್ದೆ ಬರಲ್ವಾ? ತಿಂದ ಜೇನ ಆಗಲ್ವಾ? ದೇವೇಗೌಡರು ಮಾಡಿದ 5% ಇವ್ರು ಮಾಡಿದ್ರೆ ದೇಶ ಉದ್ಧಾರ ಆಗಿರೋದು. ಹೌದು ಸರ್, ನಮ್ಮ ದೇವೇಗೌಡರು ಈ ವಯಸ್ಸಾಗಿರೋ ಕಾಲ ಇವಾಗಲೂ ಸಹ ಮೇಲ್ಮನೆಯಲ್ಲಿ ಧ್ವನಿ ಎತ್ತುತ್ತಾರೆ. ಅವ್ರ ಕೈಲಿ ಆಗಿಲ್ಲ ಅಂದ್ರೂ ನನ್ನ ನಾಡಿನ ಜನತೆಯ ರೈತರ ಉಳಿವೆ ನಮ್ಮ ಶಕ್ತಿ ಅಂತ ಹೇಳ್ತಾರೆ. ಹಾಲಿನ ರೇಟು 4 ರೂಪಾಯಿ ರೈಸ್ ಮಾಡಿದ್ರೆ ರೈತರು ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ ನಿಮ್ಮ ಕೈ ಸರ್ಕಾರದಲ್ಲಿ ಕೊಡೋಕ್ಕಾಗಲ್ವಾ? ಕುಮಾರಣ್ಣ ಯಾವ ರೇಟ್ ರೈಸ್ ಮಾಡಿಬಿಟ್ಟು ಸಾಲ ಮನ್ನಾ ಮಾಡಿಸಿದ್ರು? ಅವ್ರ ಆಳ್ವಿಕೆ ನೀವು ನೋಡ್ಲಿಲ್ವಾ? ಮುಗ್ಧ ಜನತೆಗಳ ಮೇಲೆ ರೈಸು ಹಿಡುವಳಿದಾರರ ಮೇಲೆ, ಬಂಡವಾಳ ಶಾಹಿಗಳ ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ರೇಟ್ಗಳು ಜಾಸ್ತಿ ಮಾಡಿದ್ರಿ. ನಾಯಿಗೆ ಬಿಸ್ಕೆಟ್ ತೋರಿಸ್ದಂಗೆ ತೋರಿಸ್ಬಿಟ್ಟು ಅಧಿಕಾರಕ್ಕೆ ಬಂದ್ರು. ಏನ್ ಮಾಡಿದ್ದಾರೆ? ಜನಗಳಿಗೆ ಕ್ಯಾಕ್ಟಸ್ ಉಗಿತಾ ಇದ್ದಾರೆ. ಅಲ್ಲ, ಇವ್ರು ಹೇಳ್ತಾರಲ್ವಾ, ಏನು ವ್ಯಾಲಿಟಿ ಬಗ್ಗೆ ಆಧಾರ್ ಕಾರ್ಡು, ಮಾದೇವಪ್ಪ ಕಾಕೆ ಪಾಟೀಲ್ ಅಂತ ಕೋಟ್ಯಾಧೀಶ್ವರಿಗೆ ಉಚಿತ ಖಚಿತಗಳು ಬೇಕು. ಇನ್ನು ಮಧ್ಯಮ ಬಡ ಜನತೆಗಳು ನಮ್ಮಂತರ ಗ್ಯಾರಂಟಿ ಬಗ್ಗೆಗಳು ಬೇಡವಾ? ಏನು ನೀತಿಯಿಂದ ಮಾತಾಡ್ತೀರಾ ನೀವು? ಜನಗಳನ್ನ ಕಂಡಮ್ ಮಾಡಿ ಮಾತಾಡೋದೇ ಆದ್ರೆ ಇದಕ್ಕೆ ಉತ್ತರ ಜನತೆ ಮತ್ತು ನಮ್ಮ JDS ಪಕ್ಷಗಳು ಎಲ್ಲ ಪಕ್ಷಗಳು ಸೇರಿಸ್ಕೊಂಡು ಒಂದಿನ ನಾವು ಬುದ್ಧಿ ಹೇಳ್ಬೇಕಾಗುತ್ತೆ. ಇದಂತೂ ಶತಸಿದ್ಧ. ಅದನ್ನ ಅವರು ಚಂದ ಮೇಡಮ್ ಟೋಲ್ದೇನೋ ಹೇಳ್ತಿದ್ರಲ್ಲ, ನಾವು ಮಾಡಿ ಸರಿ ಅಂತನಾ? 5% ಏರಿಸಿದ್ರಲ್ಲ, 66 ಟೋಲ್ ಇದೆ ಕರ್ನಾಟಕ. ಅದಕ್ಕೆ ಉಪಯೋಗ ಆಗ್ಲಿ ಅಂತಾನೆ ವರ್ಷಕ್ಕೆ 3,000 ರೂಪಾಯಿ ಈಗ ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ. ಬಿಡ್ರಿ, ಎಲ್ಲ ಕತೆ ಹೇಳ್ತೀರಾ ಸುಮ್ಮನೆ. ನಿಮ್ಮನ್ನ ಡಿಪೆಂಡ್ ಮಾಡ್ಕೊಳ್ತೀರಾ, ಅವ್ರು ಬೈತೀರಾ, ಅವ್ರು ಡಿಪೆಂಡ್ ಮಾಡ್ಕೊಂಡ್ರೆ ನಿಮ್ಮನ್ನ ಬೈತೀರಾ. ಜನಸಾಮಾನ್ಯರು ಹೊರೆ ಆಗ್ತಿರೋದು ಯಾವ್ದು ಅಂತ ಕೇಳಿ. ಸಾಮಾನ್ಯ ಥಿಂಗ್ಸ್ ಇಂದ ಎಲ್ಲ ಹೊರೆ ರೀ. ಟೋಲ್ ಫೀನೂ ಹೊರೆ, ಡೀಸೆಲ್ ಬೆಲೆನೂ ಹೊರೆ, ಹಾಲಿನ ಬೆಲೆ ಏರಿಕೆ ಮಾಡಿದ್ರು ಹೊರೆ, ನೀರಿನ ಬೆಲೆ ಏರಿಕೆ ಮಾಡಿದ್ರು ಹೊರೆ. ನೋಡಿ 60 ಕಿಲೋಮೀಟರ್ ಇನ್ಸೈಡ್ ಅಲ್ಲಿ ಟೋಲ್ ಫ್ರೀ ಅಂತ ಇದೆ, ಯಾರು ಕಟ್ಟುವಂಗಿಲ್ಲ. ಗೊತ್ತು ಟೋಲ್ ಏನ್ ನಡೀತದೆ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತು. ಸರ್, ರೇಟ್ಗಳು ರೈಸು ಅಂತ ವರ್ಷಕ್ಕೆ ಎಲ್ಲೇ ಸಾರಿ ಮಾಡ್ತಿರಲ್ಲ. ಸಂವಿಧಾನದಲ್ಲಿ ಯಾವ ಕಾಯ್ದೆಯಲ್ಲಿ ಯಾವ ಸಮೀಕ್ಷೆದ ಅಡಿಯಲ್ಲಿ ಇದೆ ಅಂತ, ಪರಿಚಯದ ಅಡಿಯಲ್ಲಿ ಇದೆ ಅಂತ ಸ್ವಲ್ಪ ನೋಡ್ಸಿ ಸರ್. ಜನಗಳ ಬಗ್ಗೆ ನೀವು ಸರ್, ಈ ರಾಜ್ಯದಲ್ಲಿ ಯಾವುದೇ ನಮ್ಮ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇನ್ನೊಂದು ಆಮ್ ಆದ್ಮಿ ಪಕ್ಷ ಇರ್ಬೋದು, ಯಾವುದೇ ಇದು ರೈತರಿಗೆ ಅನ್ಯಾಯ ಮಾಡಿದ್ದು ಪಕ್ಷ ಯಾವತ್ತೂ ಉಳಿಯಲ್ಲ. ಯಾಕಂದರೆ ಗ್ಯಾರಂಟಿ ಯೋಜನೆಯಲ್ಲಿ ರೈತರಿಗೆ ಏನು ಮಾಡಿದ್ದಾರೆ ಸರ್? ಅವರು ರೈತರಿಗೆ ಏನು ಮಾಡಿದ್ದಾರೆ? ಶ್ರಮಿಕರಿಗೆ ಏನು ಮಾಡಿದ್ದಾರೆ? ಬೆಲೆ ಏರಿಕೆಯಿಂದ ಗ್ಯಾರಂಟಿ ಯೋಜನೆ ಹೆಸರು ಹೇಳ್ಕೊಂಡು ಎಲ್ಲ ಇಡೀ ರಾಜ್ಯ ಹಾಳಾಗ್ತಾ ಇದೆ ಸರ್. ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ. ದಯವಿಟ್ಟು ಗ್ಯಾರಂಟಿ ಯೋಜನೆ ಅಂದರೆ, ಇವತ್ತು ಶಕ್ತಿ ಯೋಜನೆ ಓಡ್ತಾ ಇದೆ ಅಂದರೆ ಭಾರಿ ಕೈಗಾರಿಕೆ ಸಚಿವಾಲಯ ಭಾರತ ಸರ್ಕಾರ ಕೊಟ್ಟಿರೋ ಬಸ್ ಎಲೆಕ್ಟ್ರಿಕ್ ಬಸ್ಸಿಂದ. ಇಲ್ಲಾಂದರೆ ಇವ್ರಿಗೆ ಸರ್ ಡೀಸೆಲ್ ಹಾಕುವಷ್ಟು ಯೋಗ್ಯತೆ ಇಲ್ಲ. ಡೀಸೆಲ್ ಹಾಕಕ್ಕೂ ಕಾಸಿರ್ತಾ ಇರಲಿಲ್ಲ ಇವರು. ಕೇಂದ್ರ ಸರ್ಕಾರ ಇವತ್ತು ಏನಾದರೂ ಕೈಗಾರಿಕೆಗಳು ನಡೀತಾವೆ ಅಂದರೆ ಅದಕ್ಕೆ ಕಾರಣಕರ್ತರು ಕೇಂದ್ರ ಸರ್ಕಾರ. ಇವತ್ತು ಎಲ್ಲ ಏನು ಗೊತ್ತಾ, ಗ್ಯಾರಂಟಿ. ಕುಮಾರಣ್ಣ ಅವರು ಕೈಗಾರಿಕೆ ಮಂತ್ರಿ ಅಂತನಾ ಸರ್? ಹಂಗಲ್ಲ, ನಾನು ಕುಮಾರಣ್ಣ ಹೆಸರು ತರ್ತಾ ಇಲ್ಲ. ಕೇಂದ್ರ ಸರ್ಕಾರ ಸಚಿವಾಲಯ ಅಂತ ಹೇಳಿದ್ದು. ಮಿನಿಸ್ಟರ್ ಸರ್, ಮಿನಿಸ್ಟ್ರು ಹಿಂದೆ ಇರ್ಬೋದು, ಮುಂದೆ ಇರ್ಬೋದು. ಆದರೆ ಸರ್, ಸ್ವಾಮಿ ಬಸ್ ಕೊಟ್ಟಿರೋದು ಕೇಂದ್ರ ಸರ್ಕಾರ. ಇಲ್ಲಾಂದ್ರೆ ಇವರು ಡೀಸೆಲ್ ಹಾಕ್ಸಕ್ಕೂ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಲೋಕಸಭಾ ಕ್ಯಾಬಿನೆಟ್ಗೆ ಕುಮಾರಣ್ಣ ಒಬ್ಬರಲ್ಲಿಂದ ಆಯ್ಕೆ ಆಗಿಲ್ಲ, 28 ಜನ ಆಯ್ಕೆ ಆಗಿರೋದು. ಅದರಲ್ಲಿ ನಿಮ್ಮವರು ಇದ್ದಾರೆ. ನಿಮ್ಮವ್ರ ಕೈ ಜಾರಿ ಮಾಡ್ಕೊಂಡ್ ಬರಕ್ ಆಗ್ದಿದ್ದು ಏನಕ್ರಿ ನಮ್ಮವ್ರ ಹೆಸರು ಹೇಳ್ತೀರಾ ನೀವು? ಇಲ್ಲಿಂದ ನೀವು ಗೆದ್ದು ಹೋಗಿರೋದು ಏನಕ್ರಿ? ರಾಜ್ಯಸಭೆಯಲ್ಲಿ 138 ಸೀಟ್ ತಗೊಂಡು ಅಲ್ಲಿ ನೀವು 8-9 ಸೀಟ್ ತಗೊಂಡಿದ್ದೀರಾ. ಏನಕ್ರಿ ನಿಮ್ ಕೈ ಸಾಧ್ಯ ಮಾಡಕ್ ಆಗ್ದಿದ್ದು? ಏನ್ರಿ? ಅವ್ರ ಕಡೆ ಸಂಸದರನ್ನ ಗೆಲ್ಸಿ ಏನ್ ಮಾಡಿದ್ರು? ಜೈಲಿಗೆ ಕಳ್ಸಿದ್ರು. ಸರ್, ಅಭಿವೃದ್ಧಿ ಬಗ್ಗೆ ಹೇಳ್ತಾರಲ್ಲ,
3 ದಿವಸದಿಂದ ಕುರ್ಜಿ ಗಲಾಟೆಗೆ ಯಾರ್ಯಾರನ್ನೋ ಭೇಟಿ ಮಾಡಿ ಏನೇನೋ ಮಾಡಿದ್ರು. ಆದರೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡೋಕ್ಕೆ ಇವ್ರ ಕೈಯಲ್ಲಿ ಆಗ್ಲಿಲ್ವಾ? ಅಭಿವೃದ್ಧಿ ಬಗ್ಗೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡೋಕ್ಕಾಗ್ಲಿಲ್ವಾ? ಮಾಡೋಕ್ಕಾಗಲಿಲ್ಲ. ಏನ್ ಭೇಟಿ ಮಾಡ್ಬೇಕಿತ್ತಂತೆ? ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡುವ ನೈತಿಕತೆ JDS ಗಿದ್ಯಾ? ಏನ್ ಮಾಡಿದ್ರು 1.5 ವರ್ಷ ರೇ ಅಧಿಕಾರ ಕೊಟ್ಟವ್ರು ಕಾಂಗ್ರೆಸ್ ರೀ, ಬಾಯಿಗೆ ಬಂದಂಗ್ ಬೈತಾರಲ್ರಿ. ರೇ ಅಭಿವೃದ್ಧಿ ಬಗ್ಗೆ ಕುಮಾರಣ್ಣ ಮಾಡಿರೋದಕ್ಕೆ ಪಕ್ಕದ ರಾಜ್ಯವ್ರು ಹಾಲಿನ ಅಭಿಷೇಕ ಮಾಡ್ತಾವ್ರೆ. ಅದೇ ನಿಮ್ಮ ಮನೆಗೂ JDS ಅಧಿಕಾರ ಕೊಟ್ಟವ್ರು ನಾವು, ನಮಗ್ ಬಾಯಿಗೆ ಬಂದಂಗ್ ಬೈತಾರಲ್ರಿ. ಇತಿಹಾಸದ ಪುಟ ತೆಗೆದು ನೋಡ್ರಿ, ನಮ್ ದೇವೇಗೌಡ ಹೇಗೆ ಆಳ್ವಿಕೆ ಮಾಡಿದ್ದಾರೆ, ಕುಮಾರಣ್ಣ ನಿಮಗ್ ತಾಕತ್ತಿದ್ರೆ ರೈತರ ಸಾಲ ಮನ್ನಾ ಮಾಡ್ರಿ. ತಾಕತ್ತಿದೆಯಾ ನಿಮ್ಗೆ? ಸರ್, ಅವ್ರಿಗೆ ಪಕ್ಷದ ಮೇಲೆ ಅಭಿಮಾನ ಇರಬೇಕು, ಆದ್ರೆ ಹುಚ್ಚ ಆಸೆ ಇರಬಾರ್ದು. ಅವ್ರು ಕುಮಾರಣ್ಣ ಏನ್ ಮಾಡಿದಾರೆ ಅಂತ ಅವ್ರಿಗೆ ಗೊತ್ತು. ಬಿಡದಿಲಿ 100 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದನ್ನ ಕೇಳಕ್ ಅವ್ರ ಕೈಲಿ ಆಗಲ್ಲ. ಏನ್ ಸರ್ ಹೇಳಿ ಸರ್, ಒತ್ತುವರಿನ ಸರ್ ಇದುವರೆಗೂ ಒತ್ತುವರಿ ಕಾಂಪೌಂಡ್ ಆಗಕ್ಕೆ ಅವ್ರ ಯೋಗ್ಯತೆ ಇಲ್ಲ. ಅವ್ರಿಗೆ ಆಗಲ್ಲ ಬಿಡಿ. ನಾನು ಹೇಳೋದು ಈಗ ನೀವು ಕಾಂಪೌಂಡ್ ಮಾಡಕ್ಕೆ ಆಗಲ್ಲ ಅಂತ. ಅವಾಗಿಂದ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ಕಾಲಕ್ರಮೇಣ ಬೆಲೆ ಏರಿಕೆ ಅನ್ನೋದು ಸ್ವಾಭಾವಿಕ, ಹಾಗೆ ಆಗುತ್ತೆ. 2014ರಲ್ಲಿ ಮೋದಿ ಬಂದಿದ್ದು ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಬಡವ್ರಿಗೋಸ್ಕರ ದುಡಿತೀನಿ, ನನಗೆ 6 ತಿಂಗಳು ಕೊಡಿ, ನಾನು ಬೆಲೆ ಕಮ್ಮಿ ಮಾಡ್ತೀನಿ, 1,00,000 ಕೋಟಿ ತರ್ತೀನಿ, 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರಲ್ಲ. ಏನ್ ಮಾಡಿದ್ರು ಸ್ವಾಮಿ? ನೋಡಿ ಇವರೆಲ್ಲ ಪೊಳ್ಳು ಬಿಡ್ತಾರೆ. ಇಡೀ ನಮ್ಮ ಸತ್ಯ ಹರಿಶ್ಚಂದ್ರರ ಮೊಮ್ಮಕ್ಕಳು. ಹೌದು ಸ್ವಾಮಿ, ಕರೆಕ್ಟ್. ಬಾಯಲ್ಲಿ ಸತ್ಯ ಉದುರ್ತಾ ಇದೆ ಹಂಗೆ. ಇಡೀ ನೋಡಿ ಸುಳ್ಳು ಬುರುಕರು ಸರ್ ಸತ್ಯ ಹರಿಶ್ಚಂದ್ರ ಬಗ್ಗೆ ಹೇಳ್ತಾರೆ. ನಮ್ಮ ಏನೋ ಒಂದು ನಿಮಿಷ, ಇಡೀ ನಮ್ಮ ಕರ್ನಾಟಕಕ್ಕೆ ಬೆಲೆ ಜಾಸ್ತಿ ಆಗಿಲ್ಲ, ಇಡೀ ಇಂಡಿಯಾದ ಎಲ್ಲಾ ರಾಜ್ಯಗಳಿಗೂ ಬೆಲೆ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮಾಡಿದಂತ ಈ ಕುಂಭಮೇಳದಲ್ಲಿ 4 ಲಕ್ಷ ಕೋಟಿ ಸಂಪಾದನೆ ಮಾಡಿದ್ರು ಅಂದ್ರು. VIP-ಗಳಿಗೋಸ್ಕರನೇ, ಬಡವ್ರಿಗೋಸ್ಕರ ಎಲ್ಲಾದ್ರೂ ಒಂದು VIP ಗೇಟ್ ಮಾಡಿದ್ರೆ ಸ್ವಾಮಿ ಅವರು ದುಡ್ಡಿಗೋಸ್ಕರ. ಸರ್ ಈಗ ಕೇಂದ್ರ ಸರ್ಕಾರದಲ್ಲಿ ಸರ್ ಅವರು ಹೇಳ್ತಾರೆ ಕರ್ನಾಟಕದಲ್ಲಿ ಮಾತ್ರ ಬೆಲೆ ಏರಿಕೆ ಆಗಿ ಅಂತ. ಅವ್ರದೇ ಪಕ್ಷ ಆಡಳಿತದಲ್ಲಿದೆ. UP ಅಲ್ಲಿ, ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಸರ್ ಡೀಸೆಲ್ ಬೆಲೆ, ಗುಜರಾತ್ನಲ್ಲಿ ಎಷ್ಟಿದೆ ಸರ್ ಡೀಸೆಲ್ ಬೆಲೆ, ಕಮ್ಮಿ ಮಾಡಿದಾರ? ಅವ್ರ ಪಕ್ಷನೇ ಆಡಳಿತದಲ್ಲಿ ಇದೆಯಲ್ಲ, ಅಲ್ಲಿ ಕಮ್ಮಿ ಮಾಡಕ್ ಹೇಳಿ ನೋಡೋಣ. ಅವ್ರಿಗೆ ತಾಕತ್ ಕರ್ನಾಟಕದ ಮಾತ್ರ ನಮ್ಗೆ ಯಾಕೆ? ನಮ್ದು ಫಸ್ಟ್ ನೋಡ್ಕೊಳ್ಳೋಣ, ನಿಮ್ಮದು ತೊಳ್ಕೊಬಿಡಿ. ಯಾಕೆ ಹೇಳ್ತೀರಾ ಸರ್? ಹಾಗಾದ್ರೆ ಇಡೀ ಭಾರತದಲ್ಲೇ ಅದು ಆಗಿರೋದು. ನುಡಿದಂತೆ ನಡೆದಂತೆ ಸರ್ಕಾರ ಅಂತ ಹೇಳ್ತಾರೆ, ಉಚಿತ ಖಚಿತ ಅಂತಾರೆ. ಉಚಿತ ಖಚಿತ ಜೊತೆಗೆ ಜನಸಾಮಾನ್ಯರ ಸಾವು ನಿಶ್ಚಿತ ಮಾಡಿರುವಂತ ಭ್ರಷ್ಟ ಕಾಂಗ್ರೆಸ್ನವರು ಸರ್ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾರೆ, ರೈತರ ಹೆಸರಿನಲ್ಲಿ ಮಾತಾಡ್ತಾರೆ. ರೈತರಿಗೆ 3 ಬಾರಿ ಹಾಲಿನ ಬಗ್ಗೆ ಹೇಳ್ತಾರೆ. ನಾವ್ ಹೇಳ್ತಾ ಇದ್ವಿ, ಸರ್ ಒಬ್ಬ ಕಾಂಗ್ರೆಸ್ ಸರ್ ಕೇಳ್ಕೊಳ್ಳಿ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೇಳ್ತಾ ನಿಮ್ಮಲ್ಲಿ ಹಸು ಇದೆಯಾ ಅಂತ. ನಾವ್ ಹೇಳ್ತಾ ಇರೋಂಥದ್ದು ಗ್ರಾಹಕರಿಗೂ ಬರೆ ಹೇಳಿದ್ರಿ, ರೈತರಿಗೂ ಬರೆ ಹೇಳಿದ್ರಿ. ಇದು ಭ್ರಷ್ಟ ಸರ್ಕಾರ. ಗ್ರಾಹಕರಿಗೂ ರೈತರಿಗೂ ಬರೆ ಹೇಳಿದಂತ ಭ್ರಷ್ಟ ಸರ್ಕಾರ. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇಬ್ರು ವಚನಭ್ರಷ್ಟರಾಗಿದ್ದಾರೆ ಮತ್ತೆ ಸುಳ್ಳುಬರ್ಕರಾಗಿದ್ದಾರೆ. ಇವತ್ತು MLAಗಳು ಅವರವರ ಒಂದು ಸ್ಯಾಲರಿಗಳನ್ನ ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ ಇವತ್ತು ಅವರವರ ಆಸ್ತಿಗಳನ್ನ ಎಲ್ಲ ತನಿಖೆ ಮಾಡಬೇಕಾಗಿದೆ. ಅವರು ಇವತ್ತು MLA ಅವರ ಸ್ಯಾಲ್ರಿ 35,000ದಿಂದ 1,00,000 ಆಗಿದೆ. ಅವರಿಗೆ ಓಡಾಡಕ್ಕೆ ಕಾರು ನಾವು ಕೊಡ್ತೀವಿ, ಅವ್ರ ಕಾಫಿ ಟೀ ನಾವು ಕೊಡ್ತಾ ಇದೀವಿ, ಅವ್ರ ಮೀಟಿಂಗ್ಸ್ಗೆ ನಾವು ದುಡ್ಡು, ನಮ್ಮ ದುಡ್ಡು. ಹಾಗಾದ್ರೆ ಇಷ್ಟೆಲ್ಲ ನಾವು ಕೊಟ್ಟು BJP ಅವ್ರಿಗೆ ಭಾಷಾ ಜ್ಞಾನ ಇಲ್ಲ. ಈ ರೋಡಲ್ಲಿ ಮಾತಾಡೋದಲ್ದಿರ ಸದನದಲ್ಲೂ ಅವ್ರಿಗೆ ಸಭಾ ಗೌರವ ಇಲ್ವಾ? ಸರ್ ಇವರಿಬ್ರು ಬಿಜೆಪಿನು ಕಾಂಗ್ರೆಸ್ ಅವರು ಅವ್ರವ್ರದೇ ಇದು ನೋಡ್ಕೊಳ್ತಾರೆ. ಅವ್ರ ಸಂಬಳ ಜಾಸ್ತಿ ಮಾಡ್ಕೊಳ್ಳೋದು, ಜನರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಜನಗೋಸ್ಕರ ಏನೋ ಮಾಡೋಕ್ಕೂ ಇವ್ರು ತಯಾರಾಗಿಲ್ಲ. ಜನ ഇരുಳು ಕಂಡ ಬಾವಿಗೆ ರಾತ್ರಿ ಬಿದ್ದಿದ್ದಾರೆ. ಯಾಕೆಂದ್ರೆ 40% ಸರ್ಕಾರ ಅಂತ ಕಾಂಗ್ರೆಸ್ಗೆ ಕೈ ಕೊಟ್ಟರೆ ಕಾಂಗ್ರೆಸ್ನವರು ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿ ಜನರನ್ನು ಹೈರಾಣ ಮಾಡ್ತಾ ಇದ್ದಾರೆ. ಅಪ್ಪ ಇವಾಗ ನಮ್ಮ ಪಕ್ಷದವ್ರು ಹೇಳಿದ್ರು ಬೆಲೆ ಏರಿಕೆನಲ್ಲಿ BJP ಅವ್ರ ಅಪ್ಪ ಆದ್ರೆ ಕಾಂಗ್ರೆಸ್ ಅವ್ರ ಅಮ್ಮ ಅಂತ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ನಮ್ಮ ರಾಜ್ಯದ ಜನ ಸಾಯ್ತಾ ಬಿದ್ದಿದ್ದಾರೆ. ನೋಡಿ, ಒಂದು ಹಕ್ಕ ಬುಕ್ಕರ ಸರ್ಕಾರಗಳನ್ನು ಏನು ನಡೆಸ್ತಾ ಇದ್ದಾರೆ, ಎಲ್ಲ ತೆರಿಗೆಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ತೆರಿಗೆ. ಸರ್ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡಿರೋದು. ಚುನಾವಣಾ ಸಂದರ್ಭದಲ್ಲಿ ಏನು ಹಣ ವರ್ಗಾವಣೆ ಮಾಡೋದು, ಅಕ್ರಮಗಳು ಏನು ನುಸುಳಿ ಮಾಡಬೇಕಲ್ಲ ಸರ್. ಯಾರಿಗೆ ಬಾಣಂತಿಯರ ಸಾವಿಗೆ ನ್ಯಾಯ ಕೊಡದಂತ ಸರ್ಕಾರ ಇವತ್ತು ಬೆಲೆ ಏರಿಕೆ ಮಾಡಿ 100
ಜನರಿಗೆ ಹೊರೆ ಮಾಡ್ತಿದೆ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಅವ್ರಿಗೆ. ಉಚಿತ ಖಚಿತ ನಿಶ್ಚಿತಗಳಲ್ಲಿ ಜನಗಳನ್ನ ಬಂಧಿತ ಬೇಡ ಅನ್ನೋರಿಗೆ ಕಾಂಗ್ರೆಸ್ ಆಂದೋಲನ ಮಾಡ್ತೀವಿ ಬಿಡಿ ಸರ್. ಇನ್ಮೇಲೆ ಅವ್ರು ಬೇಡ ಅನ್ನೋರು ವಾಪಸ್ ಕೊಡ್ಲಿ ಬಿಡಿ ಸರ್. ಸರ್ ಬೆಲೆ ಏರಿಕೆ ಆಗಿರೋದು ಜನರ ಹಿತಾಸಕ್ತಿಗೋಸ್ಕರ. ಅಹೋರಾತ್ರಿ ಧರಣಿ ಮಾಡ್ತಿದಾರಲ್ಲ ಇವರು, ಇದು ಜನರು ಒಳ್ಳೇದಕ್ಕೆಲ್ಲ ಮಾಡ್ತಿರೋದು. ಕೇಂದ್ರ ಸರ್ಕಾರ ಉಗಿತಾ ಇದ್ದಾರೆ ಇವ್ರಿಗೆ. ಮನ ಮಳೆದಿಲ್ಲ ಇವ್ರಿಗೆ. ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಜೋಕೆ 1,22,00,000 ಜನ ತಗೋತಾ ಇದ್ದಾರೆ. ಸರ್ ರೈತರಿಗೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ. ಜನ ಎಚ್ಚೆತ್ಕೊಳ್ಳೋಕ್ ಮುಂಚೆ ಸರ್ಕಾರ ಒಳ್ಳೆ ನಡೆ ಕೊಡಿ, ಇಲ್ದೋರೆ ಚೆನ್ನಾಗಿರಲ್ಲ. ಸರ್ ಇದು ಲಜ್ಜೆಗೆಟ್ಟ ಸರ್ಕಾರ, ಎಲ್ಲ ಬೆಲೆ ಏರಿಕೆ ಮಾಡಿ ಗ್ಯಾರಂಟಿ ನಿಲ್ಸ್ಬಿಟ್ಟು ದುಡಿಯೋಕೆ ಬಿಡಿ ಸರ್. ಅನುಷ್ಠಾನ ಏನು ಗ್ಯಾರಂಟಿ ಇದೆಯೋ ಅನುಷ್ಠಾನ ನಾಳೆ ಪೇಪರಲ್ಲಿ ಬರಬೇಕು. ಎಷ್ಟು ಜನಕ್ಕೆ ಸೇರಿದೆ, ಎಷ್ಟು ಜನಕ್ಕೆ ಸೇರಿಲ್ಲ ಅಂತ ಬರಬೇಕು. ಜನ ಬಡಿಗೆ ತಗೊಳ್ಳೋದಕ್ಕಿಂತ ಮುಂಚೆ ರಾಜೀನಾಮೆ ಕೊಟ್ಟು ಓಡೋಗೋದು ಒಳ್ಳೇದು. ಬಡವರ ಶತ್ರು ಸರ್ಕಾರಗಳು ಎರಡೂ ಸರ್ಕಾರಗಳು. ಬಡವರ ರಕ್ತ ಇರ್ತಾ ಇರೋ ಅಂತ ಬಿಜೆಪಿ ಅವರು ಒಪ್ಕೊಂಡಿದ್ದಾರೆ ಲಚ್ಚಗಟ್ಟ ಸರ್ಕಾರ ಅಂದ್ಬಿಟ್ಟು. ಈ ತುಗಲಕ್ ಸರ್ಕಾರ ಕೊನೆ ಆಗ್ಲೇಬೇಕು. ಬಡವರ ರೀತಿರುವಂತ ಸರ್ಕಾರ ಇದು. ಬಡವ್ರ ಪರ ಇರೋ JCB ಪಕ್ಷ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.